ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಸೊ ಹಾಗಾಗಿ ಇವತ್ತು ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಮನೆ ದೊಡ್ಡದಾಗಿರಲಿ ಇಲ್ಲ ಚಿಕ್ಕದಾಗಿರಲಿ, ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಅರಮನೆಯಾಗಿರುತ್ತೆ. ಯಾಕಂದರೆ ದಿನದಲ್ಲಿ ಜಾಸ್ತಿ ಟೈಮ್ ಕಳೆಯೋದು ಅಡುಗೆ ಮನೆಯಲ್ಲೇ. ಸೊ ಹಾಗಾಗಿ ತಿಂಗಳಿಗೊಮ್ಮೆ ಆದರೂ ಅಡುಗೆ ಮನೆನ ಈ ರೀತಿ ಸ್ವಚ್ಛ ಮಾಡಿಕೊಂಡ್ರೆ ತುಂಬಾ ಸ್ವಚ್ಛವಾಗಿರುತ್ತೆ. ಅಡುಗೆ ಮನೆ ಕ್ಲೀನಾಗಿದ್ದರೆ ಮನೆಯಲ್ಲಿರುವಂಥ ಎಲ್ಲರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಫಾಲೋ ಮಾಡುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲು ಕೌಂಟರ್ ಟಾಪ್ ಮೇಲೆ ಇರುವಂಥ ಎಲ್ಲ ವಸ್ತುಗಳನ್ನು ತೆಗೆದಿಟ್ಕೋತೀನಿ. ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೊದಲಿಗೆ ಕಿಚನ್ನ ಕ್ಲೀನ್ ಮಾಡ್ಕೋಕ್ಕಿಂತ ಮುಂಚೆ ನಾನು ಬಂದುಬಿಟ್ಟು ಈ ಸಣ್ಣ ಸಣ್ಣ ಡಬ್ಬಿಯಲ್ಲಿರುವಂಥ ಸಾಮಾನುಗಳನ್ನು ಒಂದು ಪ್ಲೇಟಲ್ಲಿ ತೆಗೆದು ಕ್ಲೀನ್ ಮಾಡಿ ಹೊರಗಡೆ ಬಿಸಿಲಲ್ಲಿ ತೆಗೆದಿಟ್ಕೋತೀನಿ. ಯಾಕಂದರೆ ಇಲ್ಲಿ ಕಿಚನ್ನ ಕ್ಲೀನ್ ಮಾಡುವಷ್ಟರಲ್ಲಿ ಅದು ಎಲ್ಲ ಒಣಗಿರುತ್ತೆ. ನಂತರ ನಾವು ಬೇಗನೆ ಕೆಲಸ ಮುಗಿಸ್ಕೊಂಡ್ಬಿಡ್ಬೋದು. ಎಲ್ಲ ಮತ್ತೆ ಸ್ಟೋರ್ ಮಾಡಿ ತೆಗೆದಿಟ್ಕೋಬೋದು. ಸೊ ಹಾಗಾಗಿ ನಾನು ಮೊದಲಿಗೆ ಈ ಸ್ಟೋರೇಜ್ ಬಾಕ್ಸ್ಗಳನ್ನು ಕ್ಲೀನಾಗಿ ತೊಳ್ಕೊಂಡು ಬಿಸಿಲಲ್ಲಿ ಇಟ್ಕೋತೀನಿ. ಆ್ಯಕ್ಚುಲಿ ನಾನು ಈ ಥರ ಡೀಪ್ ಕ್ಲೀನ್ ಬಂದುಬಿಟ್ಟು ಮಂತ್ಲಿ ಒಂದ್ಸರಿ ಮಾತ್ರ ಮಾಡ್ಕೊಳ್ಳೋದು. ಇಲ್ಲಾಂದರೆ ಕಿಚನಲ್ಲಿರೋ ವಿಂಡೋ ಹಾಗೆ ವಾಲ್ ಟೈಲ್ಸ್ಗಳನ್ನ 15 ಡೇಸ್ಗೆ ಒಂದು ಸಾರಿ ಡೀಪ್ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಡೈಲಿ ಕೌಂಟ್ರ್ ಟಾಪ್ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ. ನನಗೇನಾದರೂ ತುಂಬ ಗಲೀಜು ಅನ್ನಿಸ್ತಾ ಇತ್ತು ಅಂದರೆ ಮಾತ್ರ ನಾನು 15 ಡೇಸ್ ಬದಲು ವೀಕ್ಲಿ ಒಂದು ಸಾರಿ ಮಾಡ್ಕೋತೀನಿ. ಹಾಗೆ ಈ ಕಡೆ ಸೆಲ್ಫ್ನಲ್ಲಿ ಇಟ್ಕೊಂಡಿರುವಂಥ ಡಬ್ಬಿಗಳನ್ನ ತೆಗೆದು ಹೊರಗಡೆ ಇಟ್ಕೊಂಡಿದ್ದೀನಿ. ಅವುಗಳನ್ನ ಆಲ್ರೆಡಿ ದಸರಾ ಟೈಮಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಜಸ್ಟ್ ಈ ಸೆಲ್ಫ್ ಕ್ಲೀನ್ ಮಾಡ್ಲಿಕ್ಕಂತೇಳಿ ಅವುಗಳನ್ನ ಹೊರಗಡೆ ಇಟ್ಕೊಂಡಿದ್ದೀನಿ ಅಷ್ಟೇ, ಡಸ್ಟ್ ಬೀಳುತ್ತೆ ಅಂತ. ಎಲ್ಲ ಕ್ಲೀನ್ ಮಾಡಿದ ನಂತರ ಮತ್ತೆ ನೀಟಾಗಿ ಆರ್ಗನೈಸ್ ಮಾಡಿದರೆ ಆಯಿತು. ಮಮ್ಮಿ ಮತ್ತು ನಾನು ಒಂದೊಂದು ಕೆಲಸನೂ ಡಿವೈಡ್ ಮಾಡ್ಕೊಂಡಿದ್ವಿ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಅಂಥೇಳಿ ನಾನು ಮಾಡ್ಕೋತಾ ಇದ್ದೆ. ಮಮ್ಮಿ ಬಂದುಬಿಟ್ಟು ಏನೇನು ಪಾತ್ರೆಗಳು ತಿಕ್ಕೊಳ್ಳೋದಿತ್ತು ಅದನ್ನೆಲ್ಲ ಟೆರೆಸ್ ಮೇಲೆ ಇಟ್ಟು ಬಂದಿದ್ವಿ. ನಾನು ಇದನ್ನೆಲ್ಲ ತಿಕ್ಕೋತೀನಿ, ನೀನು ಕೆಳಗಡೆ ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡು, ಬೇಗ ಕೆಲಸ ಮುಗಿದ್ಬಿಡುತ್ತೆ ಅಂದ್ಲು. ಓಕೆ, ನಾನು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ನಂತರ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೆಳಗಡೆ ಬಂದು ಕಿಚನ್ ಕ್ಲೀನ್ ಮಾಡ್ಕೋತಾ ಇದ್ದೆ. ಮಮ್ಮಿ ಬಂದುಬಿಟ್ಟು ಟೆರೆಸ್ ಮೇಲೆ ಪಾತ್ರೆ ಎಲ್ಲ ತಿಕ್ತಾ ಇದ್ಲು. ಇಬ್ಬರು ಒಂದೇ ಕಡೆ ನಿಂತು ಕೆಲಸ ಮಾಡಿಕೊಂಡ್ರೆ ಆಗ ಕೆಲಸ ಬೇಗ ಆಗಲ್ಲ. ಹಾಗಾಗಿ ಈ ಥರ ಕೆಲಸ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ಒಂದು 4 ತಾಸು ಕೆಲಸನ 2 ತಾಸಲ್ಲಿ ಮುಗಿಸ್ಕೊಂಡು ಬಿಡ್ಬೋದು. ಒಬ್ಬರೇ ಇದ್ದರೆ ಅಂತೂ ತುಂಬಾ ಟೈಮ್ ಹಿಡಿಯುತ್ತೆ. ನಮ್ಮ ಮನೇಲಿ ನಾನು ಮತ್ತು ಮಮ್ಮಿ ಇಬ್ಬರು ಇದ್ವಿ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸ ಮುಗಿತಾ ಇತ್ತು. ನನಗೆ ಪ್ರತಿಯೊಂದು ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲಸ ಬೇಗ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟನ್ನು ಶೂಟ್ ಮಾಡಿ ಹಾಕಿದ್ದೀನಿ. ಸೊ ಇವಾಗ ಇವನ್ನೆಲ್ಲ ತೊಳ್ಕೊಂಡಾಯಿತು. ಇವಾಗ ಕಿಚನ್ ಕೌಂಟರ್ ಟಾಪ್ ಮೇಲಿಡುವಂಥ ಸ್ಟ್ಯಾಂಡ್ ಅದನ್ನೂ ಕೂಡ ತೊಳ್ಕೊತೀನಿ. ಯಾಕಂದರೆ ಕಿಚನ್ ಕ್ಲೀನ್ ಮಾಡಿದ ತಕ್ಷಣ ನಮಗೆ ಮತ್ತೆ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತಲ್ವ. ಸೊ ಹಾಗಾಗಿ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೋತೀನಿ. ಮನೆ ಅಂದಮೇಲೆ ನಾವೆಷ್ಟೇ ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ. ಒಂದಾದಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಈ ಹಬ್ಬ ಹರಿದಿನಗಳಲ್ಲಿ ತುಂಬಾ ಕೆಲಸ ಇರುತ್ತೆ. ಯಾವ್ದು ಮಾಡೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಸೊ ಇವಾಗ ಮಮ್ಮಿ ಬಂದುಬಿಟ್ಟು ಇವುಗಳನ್ನ ಬಿಸಿಲಲ್ಲಿ ಒಣಗಿಸ್ಲಿಕ್ಕೆ ಒಂದು ಬುಟ್ಟಿಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾಳೆ. ನೆಕ್ಸ್ಟ್ ಬಂದುಬಿಟ್ಟು ಈ ವಿಂಡೋಗಳನ್ನ ನಾನು ಯಾವ ಥರ ಕ್ಲೀನ್ ಮಾಡ್ಕೋತೀನಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಬನ್ನಿ. ನಾವು ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆ ಎಲ್ಲ ಹಾಕುವಾಗ ಅದ್ರ ಹೊಗೆ ಎಲ್ಲ ಹೋಗಿ ತುಂಬಾ ಹಾರ್ಡ್ ಸ್ಟೇನ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ನಾನು ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಇದನ್ನೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಡಾಮಿಕ್ಸ್ ಆಗಿರ್ಬೋದು, ಹಾರ್ಪಿಕ್ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾರ್ಪಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟೇ ಆಯಿಲ್ ಸ್ಟೇನ್ ಆಗಿದ್ದರೂ ಹೋಗುತ್ತೆ. ಇದನ್ನು ಕಿಚನ್ಗೆ ಅಂತಲೇ ಸಪ್ರೇಟಾಗಿ ಒಂದು ಸ್ಮಾಲ್ ಬಾಟಲ್ನ ತರಿಸಿಟ್ಕೊಂಡಿರ್ತೀನಿ. ಇದನ್ನು ಈ ಥರ ಸ್ಟೀಲ್ ಕಾತ ಮೇಲೆ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೋಬೇಕು. ಇಲ್ಲ ಅಂದರೆ ಆಯಿಲ್ ಸ್ಟೇನ್ ಅಲ್ಲೇ ಸ್ಟಕ್ ಆಗಿರೋ ಥರ ಇರುತ್ತೆ. ತುಂಬ ಜಾಸ್ತಿ ಎಫರ್ಟ್ ಹಾಕಿ ತಿಕ್ಕಬೇಕಂತೇನಿಲ್ಲ, ಲೈಟಾಗಿ ನೀವು ಸ್ಕ್ರಬ್ ಮಾಡಿದರೆ ಸಾಕು. ಎಷ್ಟು ಹಾರ್ಡ್ ಸ್ಟೇನ್ ಇದ್ದರೂ ಅದೆಲ್ಲ ಕ್ಲೀನಾಗಿ ಹೋಗಿಬಿಡುತ್ತೆ. ಹಾಗೆ ಗ್ಲಾಸ್ ಕ್ಲೀನ್ ಮಾಡಲಿಕ್ಕೆ ಗ್ರೀನ್ ಕಾತ ಮೇಲೆ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಿದ್ದೀನಿ. ತುಂಬ ಜಾಸ್ತಿ ಉಜ್ಜಬೇಡಿ, ಯಾಕಂದರೆ ಸ್ಕ್ರ್ಯಾಚಸ್ ಬೀಳೋ ಸಾಧ್ಯತೆ ಇರುತ್ತೆ. ಹೊಸ ಸ್ಕ್ರಬ್ಬರ್ಗಳನ್ನು ತೊಗೊಂಡು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ, ಅದರಿಂದ ತುಂಬಾ ಸ್ಕ್ರ್ಯಾಚಸ್ ಬೀಳೋ ಸಾಧ್ಯತೆ ಇರುತ್ತೆ. ಆದಷ್ಟು ಹಳೆ ಸ್ಕ್ರಬ್ಬರ್ಗಳನ್ನು ಯೂಸ್ ಮಾಡ್ಕೊಳ್ಳಿ.
ನೋಡಿ ಇವಾಗ ಎಲ್ಲ ತೆಗೆದ ನಂತರ ಬಿಸಿ ನೀರಿಂದ ಈ ಥರ ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡ ನಂತರ ಒಂದು ಒಣ ಬಟ್ಟೆಯಿಂದ ಒರೆಸ್ಕೊಂಡು ಬಿಡ್ತೀನಿ. ಆವಾಗ ಪಳಪಳ ಅಂತ ಚೆನ್ನಾಗಿ ಹೊಳೆಯುತ್ತೆ. ಯಾವುದೇ ನೀರಿನ ಕಲೆ ಇರೋದಿಲ್ಲ. ನೀರು ಹಾಕಿ ಏನು ತೊಳ್ಕೊಂಡಿರ್ತೀವಲ್ಲ ಅದರ ನಂತರ ನಾವು ಹಾಗೆ ಬಿಟ್ಬಿಟ್ರೆ ಅದು ನೀರಿನ ಡಾಟ್ ಡಾಟ್ ಕಲೆ ಹಾಗೆ ಕುತ್ಕೊಂಡು ಬಿಡುತ್ತೆ. ಆವಾಗ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ಒರೆಸ್ಕೊಂಡು ಬಿಟ್ಟರೆ ಆವಾಗ ನೀಟಾಗಿ ಪಳಪಳ ಅಂತ ಚೆನ್ನಾಗಿ ಕಾಣಿಸುತ್ತೆ ಗ್ಲಾಸ್ ಎಲ್ಲ. ಇವಾಗ ಕಿಚನ್ ಕೌಂಟರ್ ಟಾಪು, ವಾಲ್ ಟೈಲ್ಸು ಹಾಗೆ ಗ್ಯಾಸ್ನ ಕೂಡ ನೀಟಾಗಿ ತಿಕ್ಕೊಂಡು ತೊಳ್ಕೊತೀನಿ. ಅಡುಗೆ ಮನೆ ಕ್ಲೀನ್ ಮಾಡಲಿಕ್ಕೆ ನಾನು ಆದಷ್ಟು ಬಿಸಿ ನೀರನ್ನ ಯೂಸ್ ಮಾಡ್ಕೋತೀನಿ. ಯಾಕಂದರೆ ಎಷ್ಟೇ ಜಿಗಿ ಇದ್ದರೂ ಬೇಗ ಸ್ವಚ್ಛ ಆಗಿಬಿಡುತ್ತೆ ಅಂತ. ನೀವು ಕೂಡ ಆದಷ್ಟು ಬಿಸಿ ನೀರನ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ನೀವೇ ನೋಡಿ ಮತ್ತೆ ಮತ್ತೆ ಯೂಸ್ ಮಾಡಬೇಕನ್ಸುತ್ತೆ. ಯಾಕಂದರೆ ಅಷ್ಟು ಫ್ರೆಶ್ ಆಗಿರುತ್ತೆ ಕಿಚನ್ನು ಬಿಸಿ ನೀರು ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ. ನಾನು ಡೈಲಿ ಬೇಸಿಸ್ ಕೂಡ ಸ್ವಲ್ಪ ಬಿಸಿ ನೀರನ್ನ ಯೂಸ್ ಮಾಡಿಕೊಂಡೇ ಕ್ಲೀನ್ ಮಾಡ್ಕೋತೀನಿ ಕಿಚನ್ನ. ಹೇಗಿದ್ದರೂ ಗೀಝರಲ್ಲಿ ಇರುತ್ತಲ್ಲ ನೀರು, ಸೊ ಅದನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತೀನಿ. ಇದನ್ನೆಲ್ಲ ತಿಕ್ಕೊಂಡು ತೊಳ್ಕೊಂಡ ನಂತರ ಮತ್ತೆ ಒಂದು ಬಕೆಟಲ್ಲಿ ಬಿಸಿ ನೀರನ್ನ ತೊಗೊಂಡು ಒಂದು ಬಟ್ಟೆನ ಎತ್ತಿ ಹಿಂಡ್ಬಿಟ್ಟು ಈ ಥರ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ. ಇದಿಷ್ಟು ಮಾಡ್ಕೊಂಡ್ಬಿಟ್ರೆ ಕಿಚನ್ ಕ್ಲೀನಿಂಗ್ ಪ್ರೊಸೀಜರ್ ಅಂತೂ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಇವಾಗ ಬಂದುಬಿಟ್ಟು ಸ್ವಲ್ಪ ಕಿಚನ್ನ ಚೇಂಜ್ ಮಾಡ್ಕೋತಿದ್ದೀನಿ. ಮುಂಚೆ ಸ್ಟ್ಯಾಂಡ್ ಆ ಕಡೆ ಇಟ್ಕೊಂಡಿದ್ದೆ. ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟ್ಯಾಂಡ್ನ ಈ ಕಡೆ ಇಟ್ಕೋತಾ ಇದ್ದೀನಿ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಆ್ಯಕ್ಚುಲಿ ನಾನು ಗ್ಯಾಸ್ ಕಟ್ಟೆ ಮೇಲೆ ತುಂಬ ಜಾಸ್ತಿ ಸಾಮಾನುಗಳನ್ನು ಇಡಲ್ಲ. ಯಾಕಂದರೆ ಜಾಸ್ತಿ ಏನಾದರೂ ಇಟ್ಕೊಂಡ್ರೆ ನನಗೊಂಥರ ಗಿಜಿ ಗಿಜಿ ಅನ್ನಿಸ್ತಿರುತ್ತೆ ಅಲ್ಲಿ. ಹಾಗಾಗಿ ನಾನು ಜಸ್ಟ್ ಕೆಳಗಡೆ ಬಂದುಬಿಟ್ಟು ಉಪ್ಪು, ಖಾರ ಹಾಗೆ ಸಕ್ಕರೆ, ಚಹಾ ಪುಡಿನ ಇಟ್ಕೊಂಡಿದ್ದೀನಿ. ಅದರ ಜೊತೆಗೆ ಅಲ್ಲೇ ಪಕ್ಕದಲ್ಲಿ ಒಂದು ಸ್ಮಾಲ್ ಖಾರದ ಕಲ್ಲು ಹಾಗೆ ಒಂದು ಗ್ರೈಂಡರು ಮತ್ತು ಒಂದು ಸ್ಪೂನ್ ರ್ಯಾಕರನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಡಬ್ಬಿಗಳೆಲ್ಲ ಆರಿದೆ. ಆವಾಗಲೇ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿರುವಂಥ ಐಟಮ್ಸ್ಗಳನ್ನು ಇವಾಗ ಮತ್ತೆ ಇದಕ್ಕೆ ಹಾಕ್ಕೊಂಡು ಸ್ಟೋರ್ ಮಾಡಿ ತೆಗೆದಿಟ್ಕೋತೀನಿ. ಒಂದು ಡಬ್ಬಿಯಲ್ಲಿ ಅಜವಾಯಿನು, ಒಂದು ಡಬ್ಬಿಯಲ್ಲಿ ಮೆಂತ್ಯ, ಜೀರಿಗೆ, ಸಾಸಿವೆ ಅವುಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೆ. ಇವಾಗ ಮತ್ತೆ ರೀಸ್ಟೋಕ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ಇದಾಯಿತು. ಇವಾಗ ಇದನ್ನು ಪಕ್ಕದಲ್ಲಿ ತೆಗೆದಿಟ್ಕೊಳ್ಳೋಣ. ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಸ್ವಲ್ಪ ಖಾಲಿಯಾಗಿತ್ತು. ಅದನ್ನು ಕೂಡ ತರಿಸಿಟ್ಕೊಂಡಿದ್ದೆ. ಅದನ್ನು ಕೂಡ ಇವಾಗ ಈ ಥರ ಡಬ್ಬಿಲಿ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ತೆಗೆದಿಟ್ಕೋತಾ ಇದ್ದೀನಿ. ಒಂದರಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮು ಈ ಥರ ಹಾಕ್ಕೊಂಡು ತೆಗೆದಿಟ್ಕೋತೀನಿ. ಅಲ್ಲೇ ಗ್ಯಾಸ್ ಪಕ್ಕದಲ್ಲೇ ಒಂದು ಡ್ರಾವರ್ ಇದೆ, ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ. ಬೇಕಾದಾಗ ಪಟ್ ಅಂತ ತಕ್ಕೊಂಡು ಯೂಸ್ ಮಾಡ್ಕೋಬೋದು. ಇವಾಗ ಸ್ಟೋರ್ ಮಾಡ್ಕೊಂಡಿರುವಂಥ ಡಬ್ಬಿಗಳನ್ನ ಇಲ್ಲಿ ಈ ಥರ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಬಂದುಬಿಟ್ಟು ಈ ಕಾಫಿ ಪ್ಯಾಕೆಟು, ಸೂಪ್ ಪ್ಯಾಕೆಟು, ಗ್ರೀನ್ ಟೀ ಮತ್ತು ಗರಂ ಮಸಾಲ, ಚಾಟ್ ಮಸಾಲ ಈ ಥರ ಪ್ಯಾಕೆಟ್ಸ್ಗಳನ್ನು ಇಲ್ಲಿ ಕೆಳಗಡೆ ಇಟ್ಕೋತಾ ಇದ್ದೀನಿ. ಹಾಗೆ ಇದನ್ನೆಲ್ಲ ಜೋಡಿಸ್ಕೊಂಡ ನಂತರ ಮಸಾಲೆ ಬಾಕ್ಸ್ ಕೂಡ ಇಟ್ಕೊಂಡಿದ್ದೆ. ಅದನ್ನು ಕೂಡ ರೀಸ್ಟೋರ್ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆ ಹಾಕಬೇಕಾದ್ರೆ ಏನೇನು ಬೇಕಾಗುತ್ತೋ ಅದೆಲ್ಲ ಒಂದೇ ಕಡೆ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಪ್ರತಿಯೊಂದನ್ನು ಇದರಲ್ಲೇ ಈ ಥರ ಸ್ಟೋರ್ ಮಾಡಿ ಇಟ್ಕೋತೀನಿ. ಸೊ ಫೈನಲಿ ನನ್ನ ಅಡುಗೆ ಮನೆ ಕ್ಲೀನ್ ಆಗಿದೆ. ಸೊ ಮಂತ್ಲಿ ಡೀಪ್ ಕ್ಲೀನಲ್ಲಿ ಇಷ್ಟಾದರೂ ನೀವು ಮೇಯ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಎವ್ರಿ ಡೇ ಕ್ಲೀನಿಂಗಲ್ಲಿ ತುಂಬಾ ಈಸಿ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ಟಿಪ್ಸ್ನ ಫಾಲೋ ಮಾಡಿ ನೀವು ಕಿಚನನ್ನು ಕ್ಲೀನ್ ಮಾಡ್ಕೊಳ್ಳಿ. ತುಂಬ ಕ್ಲೀನ್ ಆಗುತ್ತೆ, ಸ್ವಚ್ಛವಾಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯಾವುದೇ ವಿಡಿಯೋ ಮಿಸ್ ಮಾಡ್ದೇ ನೀವು ನೋಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.